ಫ್ರೆಂಡ್ಸ್, ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಪ್ರವಾಸಿಗನು ಮೊದಲು ತಲೆಬಾಗುವುದು ಆ ಎತ್ತರದ ಬೆಟ್ಟಕ್ಕೆ. ಸಮುದ್ರ ಮಟ್ಟದಿಂದ ಸುಮಾರು 3489 ಅಡಿ ಎತ್ತರದಲ್ಲಿರುವ ಈ ಬೆಟ್ಟ ಮೈಸೂರಿನ ಸೌಂದರ್ಯಕ್ಕೆ ಕಿರೀಟಪ್ರಾಯವಾಗಿದೆ. ನಗರದ ಆಕಾಶ ರೇಖೆಯನ್ನು ಆಲಂಗಿಸುವಂತೆ ಎದ್ದು ನಿಂತಿರುವ ಈ ಬೆಟ್ಟ ಪ್ರಕೃತಿ ಮತ್ತು ಭಕ್ತಿಯ ಸಂಧಿ ಸ್ಥಳವಾಗಿದೆ. ಇದು ಕೇವಲ ಪ್ರೇಕ್ಷಣೀಯ ಸ್ಥಳವಲ್ಲ, ಸಾವಿರಾರು ವರ್ಷಗಳ ಇತಿಹಾಸ, ಗಾಢ ನಂಬಿಕೆ, ಆಧ್ಯಾತ್ಮಿಕ ಶಕ್ತಿ ಮತ್ತು ರಾಜವಂಶದ ಭಕ್ತಿಯ ಸಂಕೇತವಾಗಿದೆ. ಬೆಳಗ್ಗಿನ ಸೂರ್ಯೋದಯದ ಹೊತ್ತಿನಲ್ಲಿ ಬೆಟ್ಟದ ಮೇಲೆ ಬೀಳುವ ಕಿರಣಗಳು ಈ ಸ್ಥಳದ ಮಹಿಮೆಯನ್ನು ಹೆಚ್ಚಿಸುತ್ತಿವೆ. ಸಂಜೆ ವೇಳೆಯಲ್ಲಿ ನಗರದ ದೀಪಾಲಂಕಾರ ಈ ಬೆಟ್ಟವನ್ನು ಮತ್ತಷ್ಟು ಅದ್ಭುತವಾಗಿ ತೋರ್ಪಡಿಸುತ್ತಿದೆ. ಇಂದು ನಾವು ಈ ಬೆಟ್ಟದ ಹಿಂದಿನ ರೋಚಕ ಕಥೆಗಳು, ಇಲ್ಲಿನ ಶಕ್ತಿ ಪೀಠದ ರಹಸ್ಯ, ಪುರಾಣ ಮತ್ತು ಇತಿಹಾಸದ ಸಂಗಮ ಹಾಗೂ ರಾಜವಂಶದ ಅಪಾರ ಭಕ್ತಿಯ ಹಾದಿಯನ್ನು ವಿವರವಾಗಿ ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಫ್ರೆಂಡ್ಸ್, ಮೈಸೂರು ಎಂಬ ಹೆಸರು ಬಂದಿದ್ದೇ ಮಹಿಷಾಸುರನಿಂದ ಎನ್ನುತ್ತವೆ ಪುರಾಣಗಳು. ಮಹೀಶೂರು ಎಂಬ ಪದವೇ ನಂತರ ಮೈಸೂರು ಎಂದು ರೂಪಾಂತರಗೊಂಡಿತು ಎಂಬ ನಂಬಿಕೆಗಳು ಇದೆ. ಈ ಬೆಟ್ಟದ ಸುತ್ತಮುತ್ತ ಹಿಂದೆ ಮಹಿಷಾಸುರ ಎಂಬ ರಾಕ್ಷಸ ಆಳ್ವಿಕೆ ನಡೆಸುತ್ತಿದ್ದನೆಂದು ಕಥೆಗಳು ಹೇಳುತ್ತವೆ. ದೇವಾನು ದೇವತೆಗಳಿಗೆ ಕಂಟಕವಾಗಿದ್ದ ಈತನನ್ನು ಸಂಹರಿಸಲು ದೇವಿ ದುರ್ಗೆಯು ಚಾಮುಂಡೇಶ್ವರಿಯಾಗಿ ಅವತರಿಸಿ ಈ ಬೆಟ್ಟದ ಮೇಲೆಯೇ ಆತನನ್ನು ಸಂಹರಿಸಿದಳು ಎಂದು ಪುರಾಣಗಳು ವಿವರಿಸುತ್ತಿವೆ. ಈ ಕಾರಣದಿಂದಲೇ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ. ಫ್ರೆಂಡ್ಸ್, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವೇನೆಂದರೆ, ಸ್ಥಳೀಯ ಸೋಲಿಗ ಬುಡಕಟ್ಟು ಜನಾಂಗದವರು ಇಂದಿಗೂ ಮಹಿಷಾಸುರನನ್ನು ತಮ್ಮ ಪೂರ್ವಜನೆಂದು ಆರಾಧಿಸುತ್ತಿದ್ದಾರೆ. ಈ ಸಂಗತಿ ಈ ಪ್ರದೇಶದ ಸಾಂಸ್ಕೃತಿಕ ವೈಭವವನ್ನು ತೋರಿಸುತ್ತಿದೆ. ಒಂದೇ ಕಥೆಯನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ನೋಡುವಾಗ ಇತಿಹಾಸ ಮತ್ತು ನಂಬಿಕೆ ಹೇಗೆ ಮಿಶ್ರಣವಾಗುತ್ತವೆ ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ. ದೇವಿಯು ಮಹಿಷಾಸುರ ಮರ್ದಿನಿಯಾಗಿ ಇಲ್ಲಿ ನೆಲೆಯಾದ ಮೇಲೆ ಈ ಸ್ಥಳಕ್ಕೆ ಚಾಮುಂಡಿ ಬೆಟ್ಟ ಎಂಬ ಹೆಸರು ಪ್ರಸಿದ್ಧಿಯಾಯಿತು. ಇಂದಿಗೂ ಬೆಟ್ಟದ ಮೇಲೆ ಮಹಿಷಾಸುರನ ಬೃಹತ್ ಪ್ರತಿಮೆ ನಿಂತಿದ್ದು ಇದು ಪುರಾಣ ಕಥೆಯ ನೆನಪನ್ನು ಜೀವಂತವಾಗಿರಿಸುತ್ತಿದೆ. ಫ್ರೆಂಡ್ಸ್, ನಿಮಗೆ ಗೊತ್ತೇ, ಸಾವಿರಾರು ವರ್ಷಗಳ ಹಿಂದೆ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಎಂಬ ಹೆಸರೇ ಇಟ್ಟಿರಲಿಲ್ಲ. ಶಾಸನಗಳ ಪ್ರಕಾರ ಇದನ್ನು ಮಹಾಬಲ ಬೆಟ್ಟ ಅಥವಾ ಮಹಾಬಲಾಚಲ ಎಂದು ಕರೆಯಲಾಗುತ್ತಿತ್ತು. ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ದೇವಾಲಯದ ಪಕ್ಕದಲ್ಲೇ ಅತ್ಯಂತ ಪುರಾತನವಾದ ಮಹಾಬಲೇಶ್ವರ ಅಂದರೆ ಶಿವನ ದೇವಾಲಯವಿದೆ. ಈ ದೇವಾಲಯವು ಈ ಪ್ರದೇಶದ ಶೈವ ಪರಂಪರೆಯ ಮಹತ್ವವನ್ನು ಸೂಚಿಸುತ್ತಿದೆ. ದೇವಿಯ ಆರಾಧನೆಗಿಂತ ಮುಂಚೆಯೇ ಇಲ್ಲಿ ಶಿವಭಕ್ತಿ ಪ್ರಚಲಿತದಲ್ಲಿತ್ತು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಇನ್ನು ಹೊಯ್ಸಳ ದೊರೆ ವಿಷ್ಣುವರ್ಧನನ ಕಾಲದಲ್ಲಿ ಶಾಸನಗಳಲ್ಲಿ ಈ ಸ್ಥಳವನ್ನು ಮಹಾಬಲ ಅಥವಾ ಮಬ್ಬಲ ಎಂದು ಉಲ್ಲೇಖಿಸಲಾಗಿದೆ. ಇದು ಈ ಬೆಟ್ಟದ ಪುರಾತನತೆಯನ್ನು ಸ್ಪಷ್ಟಪಡಿಸುತ್ತಿದೆ. 1399ರಲ್ಲಿ ಯದು ವಂಶ ಅಧಿಕಾರಕ್ಕೆ ಬಂದ ನಂತರ ಚಾಮುಂಡೇಶ್ವರಿ ತಾಯಿಯನ್ನು ತಮ್ಮ ಕುಲದೇವತೆಯಾಗಿ ಸ್ವೀಕರಿಸಿದ್ದರು. ರಾಜವಂಶದ ಆಶ್ರಯದಿಂದ ದೇವಾಲಯದ ಅಭಿವೃದ್ಧಿ ವೇಗವಾಗಿ ನಡೆದಿತ್ತು. ಅಂದಿನಿಂದಲೇ ಈ ಬೆಟ್ಟ ಚಾಮುಂಡಿ ಬೆಟ್ಟ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿತ್ತು. ಇನ್ನು ಈ ಬೆಟ್ಟ ಹತ್ತಲು 2 ಪ್ರಮುಖ ಮಾರ್ಗಗಳಿವೆ. ವಾಹನಗಳಿಗಾಗಿ ಸುಸರ್ಜಿತ ರಸ್ತೆ ಇದ್ದರೆ, ಭಕ್ತರಿಗಾಗಿ 1000 ಮೆಟ್ಟಿಲುಗಳ ಪಾದಯಾತ್ರಾ ದಾರಿ ಇದೆ. ಈ 1000 ಮೆಟ್ಟಿಲನ್ನು 17ನೇ ಶತಮಾನದಲ್ಲಿ ಮೈಸೂರಿನ ದೊರೆ ದೊಡ್ಡ ದೇವರಾಜ ಒಡೆಯರ್ ನಿರ್ಮಿಸಿದ್ದರು. ಪ್ರತಿ ಮೆಟ್ಟಿಲು ಭಕ್ತಿಯ ಸಂಕೇತವಾಗಿದೆ. ಅನೇಕರು ಮನೋವಾಂಛೆಗಾಗಿ ಈ ಮೆಟ್ಟಿಲನ್ನು ಕಾಲ್ನಡಿಗೆಯಲ್ಲಿ ಏರುತ್ತಾರೆ. ದಾರಿಯಲ್ಲಿ ವಿಶ್ರಾಂತಿ ಪಡೆಯಲು ಅನೇಕ ಮಂಟಪಗಳಿವೆ. ಪಾದಯಾತ್ರೆಯಲ್ಲಿ ದಣಿದವರಿಗೆ ಇವು ಆಶ್ರಯ ನೀಡುತ್ತವೆ. ಮುಖ್ಯ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದ್ದು ಎತ್ತರ ಗೋಪುರವು ಭವ್ಯವಾಗಿ ಕಾಣಿಸುತ್ತದೆ. 3ನೇ ಕೃಷ್ಣರಾಜ ಒಡೆಯರ್ ರವರು ದೇವಸ್ಥಾನವನ್ನು ನಿರ್ಮಿಸಿ ಸುಂದರ ಗೋಪುರವನ್ನು ನಿರ್ಮಿಸಿದ್ದರು. ಗೋಪುರದ ಮೇಲೆ ಕಾಣಿಸುವ ಶಿಲ್ಪಗಳು ದೇವತೆಗಳ ವೈಭವವನ್ನು ಚಿತ್ರಿಸುತ್ತವೆ. ದೇವಾಲಯದ ಒಳಗೆ ತಾಯಿ ಚಾಮುಂಡೇಶ್ವರಿಯ ಯೋಗ ಮುದ್ರೆಯ ಭವ್ಯ ಪ್ರತಿಮೆ ಇದ್ದು ಆಕೆಯ ದಿವ್ಯ ದರ್ಶನ ಭಕ್ತರಲ್ಲಿ ಶಾಂತಿ ಮತ್ತು ಭರವಸೆಯನ್ನು ತುಂಬುತ್ತದೆ. ಇನ್ನು 1000 ಮೆಟ್ಟಿಲುಗಳನ್ನು ಹತ್ತಬೇಕಾದರೆ 700ನೇ ಮೆಟ್ಟಿಲಿನ ಬಳಿ ನೀವು ನಿಂತರೆ ಅಲ್ಲಿ ನಿಮ್ಮನ್ನು ಸ್ವಾಗತಿಸುವುದು ಬೃಹದಾಕಾರದ ನಂದಿ ವಿಗ್ರಹ. ಕಪ್ಪು ಗ್ರಾನೈಟ್ ಶಿಲೆಯಲ್ಲಿ ಕೆತ್ತಲಾದ ಈ ನಂದಿ 16 ಅಡಿ ಎತ್ತರ ಮತ್ತು 24 ಅಡಿ ಉದ್ದವಿದೆ. ಇದು ದಕ್ಷಿಣ ಭಾರತದ 2ನೇ ಅತಿ ದೊಡ್ಡ ನಂದಿ ವಿಗ್ರಹ ಎಂಬ ಖ್ಯಾತಿ ಹೊಂದಿದೆ. ಏಕಶಿಲಾ ಶಿಲ್ಪಕಲೆಯ ಅದ್ಭುತ ಮಾದರಿಯಾದ ಈ ವಿಗ್ರಹದ ಕೊರಳಿನಲ್ಲಿರುವ ಗಂಟೆಗಳು ಮತ್ತು ಆಭರಣಗಳ ಕೆತ್ತನೆ ಅತ್ಯಂತ ಸೂಕ್ಷ್ಮವಾಗಿದೆ.
ಭಕ್ತರುಗಳು ಇಲ್ಲಿ ನಿಂತು ವಿಶ್ರಾಂತಿ ಪಡೆದು ನಂದಿಗೆ ಪ್ರದರ್ಶನ ಸಲ್ಲಿಸುತ್ತಾರೆ. ಈ ನಂದಿ ಕೇವಲ ಶಿಲ್ಪವಲ್ಲ, ಅದು ಶೈವ ಪರಂಪರೆಯ ಪ್ರತೀಕವಾಗಿದೆ. ನಂದಿ ವಿಗ್ರಹಗಳು ನಮಗೆ ಸಾಮಾನ್ಯವಾಗಿ ಶಿವನ ಆಲಯಗಳಲ್ಲಿ ಕಾಣಸಿಗುತ್ತದೆ. ಈ ಚಾಮುಂಡಿ ಬೆಟ್ಟದಲ್ಲಿರುವ ನಂದಿ ವಿಗ್ರಹವು ನಮಗೆ ಚಾಮುಂಡಿ ದೇವಸ್ಥಾನದ ಪಕ್ಕದಲ್ಲೇ ಇರುವ ಮಹಾಬಲೇಶ್ವರ ದೇವಸ್ಥಾನದ ಇತಿಹಾಸವನ್ನು ನೆನಪಿಸುತ್ತದೆ. ಇನ್ನು ಧಾರ್ಮಿಕವಾಗಿ ಈ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಇಡೀ ದೇಶದ 18 ಮಹಾಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದು. ಇದನ್ನು ಕ್ರೌಂಚ ಪೀಠ ಎಂದು ಕರೆಯುತ್ತಾರೆ. ಇನ್ನು ತಾಂತ್ರಿಕ ಪರಂಪರೆಯಲ್ಲಿಯೂ ಚಾಮುಂಡಿ ತಾಯಿಗೆ ವಿಶೇಷ ಸ್ಥಾನವಿದೆ. 81 ಮುಖ್ಯ ತಾಂತ್ರಿಕ ದೇವಿಯರಲ್ಲಿ ಚಾಮುಂಡಿ ತಾಯಿಯನ್ನೇ ಅಗ್ರಗಣ್ಯಳೆಂದು ಪರಿಗಣಿಸಲಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಈ ಬೆಟ್ಟವು ಕೇವಲ ಐತಿಹಾಸಿಕ ತಾಣವಲ್ಲ, ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದೆ. ಫ್ರೆಂಡ್ಸ್, ಮೈಸೂರು ದಸರಾ ಎಂದರೆ ನೆನಪಾಗುವುದು ಜಂಬೂ ಸವಾರಿ. ಹಿಂದೆಲ್ಲ ರಾಜರೇ ಅಂಬಾರಿಯಲ್ಲಿ ಕುಳಿತು ಸಾಗುತ್ತಿದ್ದರು. ಆದರೆ ಕಳೆದ 200 ವರ್ಷಗಳಿಂದ ತಾಯಿ ಚಾಮುಂಡೇಶ್ವರಿ ಚಿನ್ನದ ವಿಗ್ರಹವನ್ನು ಆನೆಯ ಮೇಲಿನ ಚಿನ್ನದ ಅಂಬಾರಿಯಲ್ಲಿ ಇರಿಸಿ ಮೆರವಣಿಗೆ ಮಾಡಲಾಗುತ್ತಿದೆ. ನವರಾತ್ರಿಯ 7ನೇ ರಾತ್ರಿಯಂದು ಮೈಸೂರು ಪ್ಯಾಲೇಸ್ ಖಜಾನೆಯಿಂದ ಅಮೂಲ್ಯ ಆಭರಣಗಳನ್ನು ತಂದು ದೇವಿಗೆ ಅಲಂಕರಿಸುವ ಸಂಪ್ರದಾಯ ಇಂದಿಗೂ ಮುಂದುವರಿಯುತ್ತಲೇ ಇದೆ. ಇನ್ನು ಇಲ್ಲಿ ಆಷಾಢ ಮಾಸದ ಶುಕ್ರವಾರದಲ್ಲಿ ನಡೆಯುವ ವಿಶೇಷ ಪೂಜೆಗಳು ಮತ್ತು ಉತ್ಸವಗಳು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತವೆ. ದಸರಾ ಸಂದರ್ಭದಲ್ಲಿ ದೇವಿಯ ಆರಾಧನೆ ಮೈಸೂರಿನ ಸಾಂಸ್ಕೃತಿಕ ಹೃದಯದ ಸ್ಪಂದನವಾಗಿದೆ. ಚಾಮುಂಡಿ ಬೆಟ್ಟ ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ಅದ್ಭುತ ಜೀವ ವೈವಿಧ್ಯದ ತಾಣವೂ ಹೌದು. ಇಲ್ಲಿ ಚಿರತೆಗಳು, ಜಿಂಕೆಗಳು, ಕರಡಿಗಳು ಮತ್ತು 100 ಬಗೆಯ ಹಕ್ಕಿಗಳು ವಾಸಿಸುತ್ತಿವೆ. ಈ ಪ್ರದೇಶವು ಪ್ರಕೃತಿ ಪ್ರಿಯರಿಗೆ ಆಕರ್ಷಕ ಸ್ಥಳವಾಗಿದೆ. ಬೆಟ್ಟದ ಮೇಲಿಂದ ಮೈಸೂರು ನಗರವನ್ನು ನೋಡುವುದೇ ಒಂದು ಅದ್ಭುತ ಅನುಭವ. ಅರಮನೆ, ಲಲಿತ್ ಮಹಲ್ ಪ್ಯಾಲೇಸ್ ಹೋಟೆಲ್ ಮತ್ತು ಕಾರಂಜಿ ಲೇಕ್ ನೋಟ ಇಲ್ಲಿಂದ ಸ್ಪಷ್ಟವಾಗಿ ಕಾಣುತ್ತದೆ. ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಚಾಮುಂಡಿ ಬೆಟ್ಟ ನಮ್ಮ ನಾಡಿನ ಹೆಮ್ಮೆ. ನೀವು ಮುಂದಿನ ಬಾರಿ ಮೈಸೂರಿಗೆ ಭೇಟಿ ನೀಡಿದಾಗ ಈ ಪವಿತ್ರ ಬೆಟ್ಟಕ್ಕೆ ಹೋಗಿ ತಾಯಿಯ ಆಶೀರ್ವಾದ ಪಡೆಯಲು ಮರೆಯಬೇಡಿ. ಯಾರೆಲ್ಲ ಈಗಾಗಲೇ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದೀರಿ ಹಾಗೂ ನಾನು ಈ ವಿಡಿಯೋದಲ್ಲಿ ಹೇಳಿದ ಸೂಕ್ಷ್ಮಗಳನ್ನು ಅಬ್ಸರ್ವ್ ಮಾಡಿದ್ದೀರಿ ಹಾಗೂ ಚಾಮುಂಡಿ ಬೆಟ್ಟದ ಇನ್ನಷ್ಟು ವಿಶೇಷತೆಗಳು ನಿಮಗೆ ತಿಳಿದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನನಗೂ ತಿಳಿಸಿ. ಫ್ರೆಂಡ್ಸ್, ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.